ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನಸಾಸ್ ಕಿಚನ್ ವ್ಲಾಗ್ ಸ್ವಾಗತ. ಇವತ್ತು ನಾನು ರುಚಿಯಾದ ಹಾಗೂ ಕಡಿಮೆ ಸಮಯದಲ್ಲಿ ಮಾಡುವಂತಹ ಗ್ರೇವಿ ಬೇಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ ಗ್ರೇವಿ ಬೇಸು, ಈರುಳ್ಳಿ ಮತ್ತು ಟೊಮೆಟೊದು ಅವರೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಬೇಸ್ನ. ಆಮೇಲೆ ನಿಮಗೆ ಯಾವ ರೀತಿ ತರಕಾರಿಗಳು ಬೇಕು ಅಥವಾ ಪನ್ನೀರ್ ಬೇಕು ಅದ್ರ ಪ್ರಕಾರವಾಗಿ ಮಾಡಿಕೊಡ್ತಾರೆ. ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಈ ಸೋಯಾ ಚಂಕ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಈ ಗ್ರೇವಿ ಬೇಸ್ಗೆ ಸೋಯಾನ ಹಾಕಿ ಸೋಯಾ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಸ್ವಲ್ಪ ಕುದಿಸ್ಕೊಳ್ಳೋಣ, ಜಾಸ್ತಿ ಬೇಕಾಗಿಲ್ಲ. ಒಂದು ಸೈಡಲ್ಲಿ ಮೊದಲಿಗೆ ಒಂದು ಫುಲ್ ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಮಿಕ್ಸಿಲಿ ಜಾರಲ್ಲಿ ಹಾಕ್ಕೊಳ್ಳೋದಲ್ವ, ಹಾಗಾಗಿ ರಫಾಗೆ ಚಾಪ್ ಮಾಡ್ಕೊಂಡಿದ್ದೀನಿ ನಾನು. ಜೊತೆಗೆ 2 ಈರುಳ್ಳಿ, ಒಂದು 7-8 ಬೆಳ್ಳುಳ್ಳಿ, ಜೊತೆಗೆ ಶುಂಠಿನ ಬಾರೀಕವಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಆ ಕಡೆ ಪೇಸ್ಟ್ ರೆಡಿ ಆಗ್ತಾ ಇದೆ. ಈ ಕಡೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೇನೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ದೊಡ್ಡ ಈರುಳ್ಳಿ ಸಾಕಾಗುತ್ತೆ. ನಾನು ಎಣ್ಣೆನ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರೋವಲ್ವ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲಾನ. ನೀವು ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ ಅದೇ ರೀತಿ ಸೂಪರಾಗಿ ಬರುತ್ತೆ ಗ್ರೇವಿ ಮಾತ್ರ. ನೋಡಿ, ಸ್ವಲ್ಪ ಕುದಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಒಂದು ಸತಿ ನೀವು ಗ್ರೇವಿನ ರೆಡಿ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ 1 ವಾರ ಏನು ಕೆಡೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೀವು ಪನ್ನೀರೆಲ್ಲ ಮಾಡ್ತೀರಾ ಅಂತಂದರೆ ಸ್ವಲ್ಪ ಕಾಜುನ ಬಿಸಿನೀರಲ್ಲಿ ಸೋಕ್ ಮಾಡಿ ಅದನ್ನು ಕೂಡ ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೋಬೋದು. ನಾನು ಗ್ರೇವಿ ಬೇಸ್ನ ತೋರಿಸ್ತಾ ಇದ್ದೀನಿ, ಹಾಗಾಗಿ ಎಲ್ಲದಕ್ಕೂ ಕಾಜುನ ಹಾಕೋದಿಲ್ಲ. ರೆಸ್ಟೋರೆಂಟಲ್ಲಿ ಕೆಲವೊಂದಕ್ಕೆ ಮಾತ್ರ ಹಾಕ್ತಾರೆ ಕಾಜುನ. ಅದಕ್ಕೋಸ್ಕರ ನಾರ್ಮಲಿ ಏನು ಅವರು ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಯಾವುದೇ ಅಕ್ಕ ಗರಂ ಮಸಾಲ ಯಾವುದನ್ನು ಯೂಸ್ ಮಾಡಿಲ್ಲ. ಡೈರೆಕ್ಟಾಗಿ ಎಣ್ಣೆ, ಸ್ವಲ್ಪ ಈರುಳ್ಳಿ ಮತ್ತು ಏನು ಗ್ರೈಂಡರಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ನಲ್ವ ನಾನು ಮಸಾಲ, ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನೇ ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಚೆನ್ನಾಗಿ ಕುದ್ದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೀವು ಈ ಗ್ರೇವಿನ. ಇದು ಮಾಡಬೇಕಿದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಒಂದು ಸತಿ ರೆಡಿ ಆದರೆ ಆಮೇಲೆ ನಿಮಗೆ ಆರಾಮಾಗಿ ಯಾವ ಗ್ರೇವಿ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋದಕ್ಕೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದಕ್ಕೇ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ. ಕ್ಯಾಪ್ಸಿಕಮ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಕ್ಯಾಪ್ಸಿಕಮನ್ನು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನಾನು ಮೊದಲು ಹೇಳಿದ್ನಲ್ವ, ನೀವು ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸುಮಾರು ಒಂದು ಅರ್ಧ ತಾಸಾದರೂ ಹಿಡಿಯುತ್ತೆ ಈ ಗ್ರೇವಿ ಬೇಸ್ ಮಾಡೋದಕ್ಕೆ. ನೋಡಿ, ಚೆನ್ನಾಗಿ ಕುದ್ಕೊಳ್ತಾ ಇದೆ, ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಇನ್ನೊಂದು ಸತಿ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಒಂದು 5 ನಿಮಿಷ. ಆ ಕಡೆ ಬೇಯ್ತಾ ಇದೆ. ಈ ಕಡೆ ನಾನು ಸೋಯಾನ ಏನು ನೆನೆಸಿಟ್ಟಿದ್ನಲ್ವ ಬಿಸಿನೀರಲ್ಲಿ ಅದನ್ನು ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀರನ್ನೆಲ್ಲ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದನ್ನು ಸ್ವಲ್ಪ ಕೈಲಿ ಈ ರೀತಿ ಹಿಂಡಿದ್ರೆ ಎಲ್ಲ ನೀರು ಹೊರಗಡೆ ಬರುತ್ತೆ. ಅದನ್ನು ಒಂದು ಸೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಗ್ರೇವಿ ನೋಡಿ ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ. ಅಲ್ಲಿ ತನಕ ಬೇರೆ ಕೆಲಸನೂ ನೀವು ಮಾಡ್ಕೋಬೋದು. ಈಗ ನೋಡಿ, ಗ್ರೇವಿ ರೆಡಿ ಆಗ್ತಾ ಇದೆ. ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ಕೊತ್ತಂಬರಿ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ. ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಇಲ್ಲಾಂದರೆ ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಧನಿಯಾ ಪುಡಿ ಹಾಕಾದ್ಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವೇ ಬ್ರ್ಯಾಂಡಿಂದ ಗರಂ ಮಸಾಲ ತೊಗೋಬೋದು, ಇಲ್ಲಾಂದರೆ ಮನೆಯಲ್ಲೂ ಕೂಡ ನೀವು ಮಿಕ್ಸರಲ್ಲಿ ಮಾಡ್ಕೋತೀರಂದರೆ ಪರವಾಗಿಲ್ಲ ಮಾಡ್ಕೋಬೋದು.
ಇದು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಅಂದಾಜಿಗೆ. ಜೊತೆಗೆ ಸ್ವಲ್ಪ ಖಾರದ ಪುಡಿ ಒಂದು ಫುಲ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಎಣ್ಣೆ ಜಾಸ್ತಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಈಗ ನೋಡಿ ಯಾವ ರೀತಿ ಆಗಿದೆ ಗ್ರೇವಿ ಅಂಥೇಳಿ. ತುಂಬಾ ಥಿಕ್ಕಾಗಿ ಬಂದಿದೆ. ಹಾಗೆ ಎಲ್ಲ ಆಯಿಲ್ ಕೂಡ ಮೇಲೆ ತೇಲ್ಕೊಂಡು ಬಂದಿದೆ. ನೋಡಿ, ಈ ರೀತಿ ಆಗಬೇಕು. ಇಷ್ಟ ಆದರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುತ್ತೆ ಗ್ರೇವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಗ್ರೇವಿ ಇದು. ಇದಕ್ಕೇ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಸೋಯಾನ ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಗ್ರೇವಿನ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜರಲ್ಲಿ ಇಟ್ಕೊಂಡ್ರೆ ಆಯಿತು. ಫ್ರೀಝರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಇಡಿ. ನಿಮಗೆ ಯಾವಾಗ ಬೇಕು ಆವಾಗ ತೆಗೆದು ಯಾವ್ದಾದ್ರು ತರಕಾರಿ ಅಥವಾ ಪನ್ನೀರು, ಪೊಟ್ಯಾಟೊ, ಮಶ್ರೂಮ್ ಇಲ್ಲಾಂದರೆ ಸೋಯಾ ಯಾವುದನ್ನಾದರೂ ಬೇಕಾದರೂ ಹಾಕಿ ಮಾಡ್ಕೋಬೋದು. ಇದನ್ನು ನಾನು ಸೋಯಾನ ಯೂಸ್ ಮಾಡಿ ಇವತ್ತು ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ. ಗ್ರೇವಿ ಒಂದು ರೆಡಿ ಇತ್ತು ಅಂದರೆ ಬಾಕಿ ಎಲ್ಲದನ್ನು ಆರಾಮಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೀನಿ, ಸ್ವಲ್ಪ ಸೋಯಾ ಮಸಾಲನೆಲ್ಲ ಎಳ್ಕೊಳ್ಳಿ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತು ಗ್ರೇವಿ. ನೀವು ಬೇಕಿದ್ರೆ ಇದಕ್ಕೆ ಅಕ್ಕ ಗರಂ ಮಸಾಲೆ ಎಲ್ಲ ಹಾಕಿ, ಇನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಗೋಡಂಬಿ ಪೇಸ್ಟ್ನು ಹಾಕ್ಕೊಂಡು ಮಾಡ್ಕೋಬೋದು ನಿಮಗೆ ಟೇಸ್ಟ್ಗೆ ಅನುಸಾರವಾಗಿ. ಇವತ್ತಿನ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.